ಮೊದಲು ಬಾಳೆಹಣ್ಣ ಇಟ್ಟು 4 ದಿಕ್ಕಿಗೂ ಬಿಸಾಕ್ತಾರೆ. ಆಮೇಲೆ ಮತ್ತೆ ಮಣ ಬಿದ್ದು ಎಲ್ಲ ತಿಂತಾರೆ. ಅಂದ್ರೆ ಈ ತರ ಎಲ್ಲ ಪೂಜೆ ಮಾಡಿ ದೇವ್ರಿಗೆ ತುಂಬಾ ಖುಷಿ ಪಡಿಸಿ ಹೋಗ್ತೀವಿ. ವಾಪಸ್ ನಾವು ಹೋದ್ಮೇಲೆ ಪಾಪ ದೇವ್ರು ಒಂದೇ ಬಿಡ್ತಾರೆ ಕೂತಿರುತ್ತಲ್ಲ, ಒಂಥರ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಈಗ ದೇವ್ರು ನಮ್ಮ ಬಗ್ಗೆ ಯೋಚನೆ ಮಾಡುತ್ತೆ ಅಂದ್ಮೇಲೆ ನಾವು ದೇವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಟ್ಟದಲ್ಲಿ ಒಂದು ಉತ್ಸವ ಇದೆ. ಅಂದರೆ ನಮ್ಮ ಪಕ್ಕದ ಮನೆ ಜಯಂತ್ ಆಂಟಿ ಅಂತ ಅವ್ರು ಉತ್ಸವ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಊರವ್ರಿಗೆಲ್ಲ ಹೇಳಿದ್ದಾರೆ. ನಾನು ಪಪ್ಪ ಅಮ್ಮ ಎಲ್ಲ ಹೋಗ್ತಾ ಇದ್ದು, ಬನ್ನಿ ನಮ್ಮ ಬೆಟ್ಟದಲ್ಲಿ ಹೇಗೆಲ್ಲ ಉತ್ಸವ ನಡೆಯುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ. ಇದಕ್ಕೂ ಮುಂಚೆ ಅದು ಬೆಟ್ಟದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅಡಿಬೈಲು ಬೆಟ್ಟದ ರಂಗನಾಥ ಸ್ವಾಮಿ ಅಂತ. ಅವಾಗ ನಾವೇ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದು ಅವಾಗ ತುಂಬಾ ಜನ ಇರಲಿಲ್ಲ. ಬಟ್ ಇವತ್ತು ತುಂಬಾ ಜನ, ಅಂದ್ರೆ ಉತ್ಸವ ಅಂದ್ರೆ ಎಲ್ಲ ಒಟ್ಟಿಗೆ ಸೇರಿರ್ತಾರೆ ಊರವರು. ಅಲ್ಲಿ ದೇವರೆಲ್ಲನೂ ಒಂದು ಮೆರವಣಿಗೆ ಹಾಕಿಸ್ತಾರೆ. ಅದೆಲ್ಲ ನೋಡಕ್ ಒಂಥರ ಚೆನ್ನಾಗಿರುತ್ತೆ. ನೋಡಿ ಈಗ ನಾವು ಬೆಟ್ಟದಲ್ಲಿ ಇದೀವಲ್ಲ, ಈಗ ದೇವಸ್ಥಾನದಿಂದ ಈಚೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಊರು. ಒಂದು ಟೈಮಲ್ಲಿ ಬಂದ್ರೆ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತೆ ಇಲ್ಲಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಬಂದ್ರೆ ಒಂದೊಂದ್ ತರ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಬಂದ್ರೆ ಊರದಲ್ಲಿ ಮಳೆ ಸುರಿತಾ ಇರುತ್ತೆ, ಇಲ್ಲಿಂದ ನಿಂತ್ಕೊಂಡು ನೋಡಕ್ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಅಂತ ಬಂದ್ರೆ ಸಂಜೆ ಆಗ್ತಿದ್ದಾಗೆ ಚಳಿಯಾಗಿರುತ್ತೆ, ಕೊರೆ ಎಲ್ಲ ಬೀಳ್ತಾ ಇರುತ್ತೆ. ಮಳೆಗಾಲದಲ್ಲಿ ಇಲ್ಲಿ ಯಾರು ಇಲ್ದಿದ್ದಾಗ ಬಂದ್ರೆ ನಿಶಬ್ದವಾಗಿರುತ್ತಲ್ಲ, ಆ ಹುಳ ಹಪ್ಪಟೆಗಳು ಚಿಯಾ ಪಿಯಾ ಅಂತ ಕೂಗ್ತಿರೋದು ಎಲ್ಲ ಒಂಥರ ಖುಷಿ ಅನ್ಬೋದು, ಒಂಥರ ಖುಷಿ ಸಿಗುತ್ತೆ. ಬೇಸಿಗೆ ಟೈಮಲ್ಲೆಲ್ಲ ಬಂದರೆ ನಾವು ಪೂಜೆ ಮುಗಿಸ್ಕೊಂಡು ಹೋಗುವಾಗ ಬೇಜಾರಾಗ್ತಿರುತ್ತೆ, ಇಲ್ಲೊಂದೇ ಇರುತ್ತಲ್ಲ ದೇವರು ಅಂತ. ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ. ಹಾಗೇನೆ ನನ್ನ ಯೋಚನೆ ಹಾಗಾಗಿ ನನಗೆ ಹಂಗೆ ಅನಿಸುತ್ತೆ. ಏನೋ ಯಾವ ಟೈಮಲ್ಲಿ ಬಂದ್ರೂ ಒಂಥರ ಬಿಟ್ಟು ಹೋಗೋಕೆ ಬೇಜಾರು. ಈ ಬೆಟ್ಟ ಇಳಿದ್ರೇ ನಮ್ಮೂರು, ನಮ್ಮನೆ. ಮೊನ್ನೆ ಬಂದಿದ್ದು. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದ್ದಾರೆ. ಬನ್ನಿ ಇವಾಗ ಒಳಗೆ ಹೋಗೋಣ. ಅಂದರೆ ಇದು ಕಲ್ಲಿನ ದೇವಸ್ಥಾನ ಆಗಿದ್ರು ಕೂಡ ಒಳಗೆ ಹೋಗಿದ ತಕ್ಷಣ ತಂಪು ಅನಿಸ್ತದೆ. ನೋಡಿ, ಇದೇ ನಮ್ಮ ರಂಗನಾಥ ಸ್ವಾಮಿ ದೇವರು. ಯಾವಾಗಲೂ ಅಷ್ಟೇ ಇಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇದು ಉತ್ಸವ ಮೂರ್ತಿ. ಅಂದರೆ ಹೊರಗಡೆ ಇವತ್ತು ಉತ್ಸವ ಇದೆಯಲ್ಲ, ಹಾಗಾಗಿ ರೆಡಿ ಮಾಡೋಕ್ಕಿಂತ ಹೊರಗಡೆ ತಗೊಂಡು ಹೋಗ್ತಿದ್ದಾರೆ ಇದನ್ನು. ಇವ್ರು ನೋಡಿ ನಮ್ಮ ಅಮ್ಮನ ಪಕ್ಕ ನಿಂತಿದ್ದಾರಲ್ಲ, ಇವರು ಮಲ್ಲಿಗೆ ದೊಡ್ಡಮ್ಮ ಅಂತ, ನಮ್ಮೂರವರು, ನಮ್ಮ ಭುವನವ್ರ ಅಜ್ಜಿ. ನನಗಿಂತ ದೊಡ್ಡಮ್ಮಂಗೆ ದೊಡ್ಡ ತಲೆ ಬಿಸಿಯಾಗಿ ಹೋಗ್ಬಿಟ್ಟಿದೆ. ವಿಡಿಯೋ ಮಾಡ್ಕೊತಿಲ್ವ ಪೂಜಾ ಅಂತ. ವಿಡಿಯೋ ಮಾಡ್ಕೊ, ಚೆನ್ನಾಗಿ ಮಾಡ್ಕೊ ಅಂತ ಜೋರು ಮಾಡಿ ಹೇಳೋದು. ನನಗೂ ಖುಷಿ ಆಗೋದು. ಅಂದರೆ ನನಗೆ ನಮ್ಮೂರು, ನಮ್ಮ ಜಾಗ ತೋರ್ಸೋಕೆ ಎಷ್ಟು ಖುಷಿನೋ ಅವ್ರಿಗೂ ಅಷ್ಟೇ ಖುಷಿ ಆಗ್ತಿತ್ತು. ಇವರೆಲ್ಲ ಬೆಳಗ್ಗೆನೆ ಬಂದು ಅಡುಗೆ ಎಲ್ಲ, ಉತ್ಸವ ಅಂದರೆ ಅಡುಗೆ ಮಾಡಿಸ್ತಾರೆ ದೇವರಿಗೆ. ತಪ್ನ ಅಂತ ಅಂದರೆ ನೈವೇದ್ಯ ಎಲ್ಲ ಇಡ್ತಾರಲ್ವ, ಸೊ ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೊಬೇಕಾಗುತ್ತೆ. ಹಾಗೆ ತರಕಾರಿ ಹೆಚ್ಚೋದಿರುತ್ತೆ, ಅಥವಾ ದೇವ್ರ ನೈವೇದ್ಯಕ್ಕೆ ಹಣ್ಣು ಹಂಪ್ಲ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಡ್ಬೇಕಲ್ಲ, ಸೊ ಹಾಗಾಗಿ ಇವರೆಲ್ಲ ಬೇಗ ಬಂದಿದ್ರು. ಇದು ನಮ್ಮ ಬಿಂದಿಗಮ್ಮ ದೇವರು ಅಂತ. ಇದನ್ನ ದೇವಸ್ಥಾನದ ಮುಖ್ಯ ದ್ವಾರದ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಎಷ್ಟು ಮುದ್ದ ಕಾಣಿಸ್ತಿದೆ ನಮ್ಮ ಬಿಂದಿಗಮ್ಮನವರು. ನಮ್ಮ ಅಜ್ಜಿ ಹೆಸರು ಕೂಡ ಬಿಂದಮ್ಮ ಅಂತ. ಇವರು ನಮ್ಮ ಸುರೇಶ್ ಐನರ್ ಅಂತ. ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಗೃಹಪ್ರವೇಶ ಆಗಲಿ ಅಥವಾ ಸತ್ಯನಾರಾಯಣ ಪೂಜೆ ಆಗಲಿ ಅಥವಾ ಹೂವಿನ ಅಲಂಕಾರ ದೇವರಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸತ್ಯನಾರಾಯಣ ಪೂಜೆಗೆ ಯಾರ ಮನೆಗಾದರೂ ಹೋದರೆ ಸಾಕು, ನಮ್ಮ ಸೈಡು ಇದು ಇವರೇ ಮಾಡಿರೋದು ಅಂತ ನನಗೆ ಗೊತ್ತಾಗುತ್ತೆ. ಅಷ್ಟು ನೀಟಾಗಿ ಹೂವಿನ ಅಲಂಕಾರ ಮಾಡ್ತಾರೆ. ಹಾಗೆ ನನ್ನ ಮಗಳಿಗೂ ಕೂಡ ನಾಮಕರಣ ಇವರೇ ಮಾಡಿದ್ದು. ನಂಗೆ ಇವ್ರದ್ದು ಪೂಜೆ ಪುರಸ್ಕಾರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇವರೇ ಜಯಂತ್ ಆಂಟಿ ಮತ್ತೆ ಕುಮಾರ್ ಮಾಮ ಅಂತ, ಇವರೇ ದೇವ್ರ ಉತ್ಸವ ಮಾಡಿಸ್ತಾ ಇರೋದು. ಉತ್ಸವ ಯಾರ ಮನೆಯಿಂದ ಮಾಡಿಸ್ತಾರೆ ಅವ್ರ ಕೈಲಿ ಈ ಬಿಂದಿಗಮ್ಮನವರಿಗೆ ಪೂಜೆ ಮಾಡಿಸ್ತಾರೆ. ಹಾಗೆ ಇದು ನಮ್ಮ ಜಯಂತ್ ಆಂಟಿ ಅವ್ರ ಮಗ ಪ್ರಜ್ವಲ್ ಅಂತ, ನಾವು ಪ್ರಜ್ಜು ಅನ್ನೋದು. ಇಲ್ಲಿ ನೋಡಿ, ಇಲ್ಲೂ ಕೂಡ 5 ದೇವತೆಗಳಿದೆ. ಇದಕ್ಕೆ ಪೂಜೆ ಬೆಳಗ್ಗೆನೆ ಮಾಡಿ ಮಡ್ಲೇಕ್ಕೆ ಎಲ್ಲ ಇಟ್ಟಿದ್ದಾರೆ. ಅಂದರೆ ಹೂವು, ಕಾಯಿ, ಹಣ್ಣು, ಬಳೆ, ಬ್ಲೌಸ್ ಪೀಸು, ಬೆಲ್ಲ, ಅಮ್ಮನವ್ರ ಹೊಚ್ಚು, ಇದೆಲ್ಲ ಈ 5 ದೇವರಿಗೂ 5 ತಟ್ಟೆಲಿಟ್ಟು ಪೂಜೆ ಮಾಡಿದ್ದಾರೆ. ನೋಡಿ ನಮ್ಮ ಬೆಟ್ಟದ ದೇವಸ್ಥಾನ ಹೇಗಿದೆ ಅಂತ. ಕಲ್ಲಿನ ಗುಹೆ ಇದು, ತುಂಬ ಹಳೇ ಕಾಲದ ದೇವಸ್ಥಾನ ಇದು. ಹಾಗೆ ನಮ್ಮ ರಂಗನಾಥ ಸ್ವಾಮಿ ಎದುರಿಗೇನೆ 3 ಬಾಗಿಲುಗಳಿದೆ. ಆ 3 ಬಾಗಿಲು ದಾಟಿ ಹೊರಗಡೆ ಬಂದ್ರೆ ಎಷ್ಟು ಸುಂದರವಾದ ನೋಟ ಕಾಣಿಸುತ್ತೆ ನೋಡಿ. ಆ ಬೆಟ್ಟ ಗುಡ್ಡ, ಇದಕ್ಕೆ ಹೇಳುದು ನಮ್ಮೂರು ಸ್ವರ್ಗ ಅಂತ. ನಮ್ಮ ಮನೆ ಹತ್ರ ಕೂಡ ಸುತ್ತ ಬೆಟ್ಟ ಗುಡ್ಡ, ತೋಟ, ಕೆರೆ, ಬಾವಿ, ಗದ್ದೆ ಎಲ್ಲ ಇದೆ. ನಾವ್ ಎಲ್ಲೋದ್ರೂ ಅಷ್ಟೇ, ನಮ್ಮೂರ ಅಕ್ಕಪಕ್ಕ ಆಚೆ ಈಚೆ ಒಂದು 10 ಕಿಲೋಮೀಟರ್ ಆಚೆ ಈಚೆ ಹೋದ್ರು ಕೂಡ ಇದೇ ತರ ಬೆಟ್ಟ ಗುಡ್ಡ ಎಲ್ಲ ಇದೆ. ಇದು ಅಡಿಬೈಲು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ನೋಡಿ, ಈ ದೇವಸ್ಥಾನ ತುಂಬಾ ಹಳೇ ಕಾಲದ್ದಾಗಿರೋದ್ರಿಂದ ಅಲ್ಲಿನ ಕಂಬಗಳು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಕಲ್ಲಿನ ಹೊಸ್ಲು ಮತ್ತೆ ಆ ಕರ್ಪೂರ, ಗಂಧದ ಕಡ್ಡಿ ಸ್ಮೆಲ್ಲು, ಏನೋ ಒಂಥರ ದೇವಸ್ಥಾನಕ್ಕೆ ಬಂದ್ರೆ ಇದೆಲ್ಲ ಅನುಭವಿಸೋಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಆ ಹೂವಿಂದು ಸುಗಂಧರಾಜ ಹೂವು ಮಾಡಿಸಿರ್ತಾರಲ್ವಾ, ಅದ್ರ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಅವಾಗ ಉತ್ಸವ ಮೂರ್ತಿ ಮತ್ತೆ ಬಿಂದಿಗಮ್ಮನವ್ರನ್ನ ಪೂಜೆ ಮಾಡಿ ತಗೊಬಂದ್ರಲ್ಲ, ಅದನ್ನ ಇಲ್ಲಿಟ್ಟು ಈಗ ರೆಡಿ ಮಾಡ್ತಾ ಇದ್ದಾರೆ.
ನೋಡಿ ನನ್ನ ಫ್ರೆಂಡ್ ಬಿಂದಮ್ಮಜ್ಜಿ ಅಂದರೆ ವಯಸ್ಸಾಗಿದೆ ಎಲ್ಲ ಬೆಟ್ಟಕ್ಕೆಲ್ಲ ಬರೋದು ತೀರಾ ಕಡಿಮೆ ಹತ್ತಕ್ಕಾಗಲ್ಲ ಓಡಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಬರಲ್ಲ ಅವರೆಲ್ಲ ಈಗ ಅವ್ರ ಮನೆಯದೇ ಉತ್ಸವ ಆಗಿರೋದ್ರಿಂದ ಕರ್ಕೊಬಂದಿದ್ದಾರೆ. ನೋಡಿ ಎಷ್ಟು ಚಂದ ಇದೆಲ್ಲ ಈ ಉದ್ಯಾಗ ಆ ಕುಣಿತ ಆ ಕೇಳೋಕ್ಕೆ ನೋಡೋಕ್ಕೆ ಒಂಥರ ಚಂದ. ಹೀಗೆ ಕುಣಿದು ಮಣ ಬೀಳ್ತಾರೆ, ಅಂದರೆ ನಮ್ಮ ಕಡೆ ಮಣ ಬೀಳೋದು ಅಂತಾರೆ, ನಿಮ್ಮ ಕಡೆ ಎಲ್ಲ ಏನಂತಾರೋ ಗೊತ್ತಿಲ್ಲ. ಹಾಗೆ ಮೊದಲು ಬಾಳೆಹಣ್ಣ ಇಟ್ಟು 4 ದಿಕ್ಕಿಗೂ ಬಿಸಾಕ್ತಾರೆ, ಅದು ಯಾರು ತಿನ್ನಲ್ಲ. ಆಮೇಲೆ ಮತ್ತೆ ಮಣ ಬಿದ್ದು ಎಲ್ಲ ತಿಂತಾರೆ. ಮಣ ಬೀಳೋಕ್ಕೂ ಪೈಪೋಟಿ ಇರುತ್ತೆ. ಇವರು ನಮ್ಮ ಊರಿನವರು ಜಯಕ್ಕ ಅಂತ, ನಾನು ದೊಡ್ಡಮ್ಮ ಅಂತೀನಿ. ನಾನು ಊರಲ್ಲಿ ಎಲ್ಲರನ್ನೂ ದೊಡ್ಡಪ್ಪ ಅಂತಾನೆ ಜಾಸ್ತಿ ಹೇಳೋದು ಕರೆಯೋದು. ಅದಕ್ಕೆ ಹೇ ಬಿಡವ ನಂದೇನಕ್ಕೆ ತೆಗಿತೀಯ ಅಂತಿದ್ರ. ಅವರಿಗೆಲ್ಲ ಏನು ಗೊತ್ತು ನನ್ನ ಭಾವನೆಗಳು, ಅದೇ ನನ್ನ ಖುಷಿ ಅಂತ. ನೋಡಿ ಎಲ್ಲರಿಗೂ ಒಂದು ಯೋಚನೆ ಆದರೆ ನಮ್ಮ ಅಜ್ಜಿಗೆ ಒಂದು ಯೋಚನೆ, ನೀನು ಬಂದು 3 ದಿನ ಆದರೆ ಯಾಕೆ ಮನೆಗೆ ಬಂದಿಲ್ಲ ಅಂತ. ಹಾಗೆ ನಮ್ಮ ಅಜ್ಜಿಗೆ ಅವ್ರ ಹೆಣ್ಮಕ್ಳು ಯಾಕೆ ಬಂದಿಲ್ಲ ಅಂತ ಯೋಚನೆ ಆಗ್ಬಿಟ್ಟಿದೆ. ನಮ್ಮ ಜಯಂತ್ ಆಂಟಿ ಹೇಳ್ದಲ್ಲೇ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರು ಈಗಿನ ಕಾಲದಲ್ಲಿ ಆಗಿನ ಕಾಲದರಂಗೆ ಕರೆಯೋದಾಗಲಿ ಕಳ್ಸೋದಾಗಲಿ ಮನೆ ತುಂಬ ಜನ ಸೇರಿಸ್ಕೊಳ್ಳೋದಾಗಲಿ ಅಷ್ಟು ಪ್ರೀತಿಯಿಂದ ಹಾಕೋದಾಗಲಿ ಉಪಚಾರ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಅತ್ತೆಯವರು ಕೂಡ ಯಾವಾಗಲೂ ಬರೋರು. ಈ ಸರಿ ಏನೋ ಕೆಲಸ ಇರಬೇಕಾಗಿ ಬಂದಿಲ್ಲ, ಯಾಕಂದರೆ ಇನ್ನೊಂದು 2 ತಿಂಗಳು ಜಾತ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಊರಲ್ಲಿ. ಹಾಗಾಗಿ ಜಾತ್ರೆಗೆ ಹೋಗ್ಬೋದಲ್ವಾ ಅಂದ್ಕೊಂಡು ಸುಮ್ಮನಾಗಿರ್ಬೇಕೋ ಏನೋ. ನೋಡಿ ಇವಾಗ ದೇವ್ರನ್ನ ಅದರೊಳಗೆ ಒತ್ಕೊಂಡು ನುಗ್ಗಿಸ್ತಾರೆ. ಇದಕ್ಕೆ ನಾವು ತೋರಣ ಅಂತ ಕರಿತೀವಿ. ಹಾಗೆ ಜಾತ್ರೆ ಟೈಮಲ್ಲೂ ಅಷ್ಟೇನೆ ಇಲ್ಲಿಂದ ತೋರಣಗಳು ಮಧ್ಯ ತುಂಬಾ ಇದಾವೆ. ಜಾತ್ರೆ ಬರ್ತೂರಲ್ಲಿ ನಡೆಯುತ್ತೆ ನಮ್ಮೂರ್ ಪಕ್ಕ. ಇಲ್ಲಿಂದನೂ ಕೂಡ ಆ ಜಾತ್ರೆ ಜಾಗಕ್ಕೆ ತೋಳದ ಮುಖಾಂತರನೇ ಹೋಗುದು. ಆಕ್ಚುಲಿ ನಮ್ಮ ಕಡೆ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ. ಕಂಟಿನ್ಯೂಸ್ ಆಗಿ 2 ದಿನ ಜಾತ್ರೆ ಇರುತ್ತೆ. ಅಂದ್ರೆ ಒಳ ಕಡೆ ಜಾತ್ರೆ ಮತ್ತೆ ಬೆಟ್ಟದ ಜಾತ್ರೆ. ದೇವ್ರು ಮಾತ್ರ ಇದು ಒಂದೇನೆ. ಹಾಗೆ ಲಾಸ್ಟ್ ಇಯರ್ ಜಾತ್ರೆದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಅವಾಗ ತುಂಬಾ ಜನ ಕೇಳಿದ್ರಿ. ಯಾವಾಗ್ಲೂ ಅಷ್ಟೇ ಫೆಬ್ರವರಿ ಟೈಮಲ್ಲಿ ನಡೆಯುತ್ತೆ, ಅಥವಾ ಫಸ್ಟ್ ವೀಕಲ್ಲಿ ನಡೆಯುತ್ತೆ, ಅಥವಾ ಲಾಸ್ಟ್ ವೀಕಲ್ಲಿ ನಡೆಯುತ್ತೆ. ಇನ್ನು ಫೆಬ್ರವರಿಗೆ ಜಾತ್ರೆ ಇರೋದ್ರಿಂದ ಈಗಲೇ ಹೇಳ್ತಾ ಇದೀನಿ, ಎಲ್ಲರೂ ಬನ್ನಿ ನಮ್ಮ ಜಾತ್ರೆ ನೋಡಿ ಹೇಗಿದೆ ಅಂತ. ಫಸ್ಟ್ ಒಳೆ ಕಡೆ ಜಾತ್ರೆ ಬರುತ್ತೆ, ಆಮೇಲೆ ಬೆಟ್ಟದ ಜಾತ್ರೆ ಬರುತ್ತೆ, ಆಮೇಲೆ ಪಾರ್ವತಮ್ಮನ ಜಾತ್ರೆ ಅಂತ ಇದೆ. ಅದು 2 ಡೇಸ್ ಆದ್ಮೇಲೆ ಅಥವಾ ಕಂಟಿನ್ಯೂಸ್ ಆಗಿ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎಲ್ಲ ಒಳೆ ಕಡೆ ಜಾತ್ರೆ ಇರುತ್ತೆ, ಮತ್ತು ನೆಕ್ಸ್ಟ್ ಡೇ ಬೆಟ್ಟದ ಜಾತ್ರೆ ಇರೋದ್ರಿಂದ ಬೆಟ್ಟದ ದೇವರು ಒಳೆ ಹತ್ರ ಹೋಗಿರುತ್ತಲ್ಲ, ಮತ್ತು ಅಲ್ಲಿಂದ ಬೆಟ್ಟಕ್ಕೆ ಬರಬೇಕು ಅಂದರೆ ಮಧ್ಯ ಅದೇನೇನೋ ಇದೆ. ಸೊ ಅಲ್ಲಿ ನಮ್ಮಮ್ಮ ಕತ್ಲೆ ಟೈಮ್ ಅಲ್ವಾ, ರಾತ್ರಿ 10 ಗಂಟೆ ರಾತ್ರಿ ಟೈಮ್ 8:30 9 ಗಂಟೆ ಆಗುತ್ತೆ ಅಂತ ಅಮ್ಮ ಕಳಿಸ್ತಿರ್ಲಿಲ್ಲ. ಬಟ್ ಒಂದು 2-3 ಸರಿ ಹೋಗಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅದು. ಈ ಉದ್ಯೋಗದ ಸೌಂಡ್ ಎಲ್ಲ ಕೇಳ್ತಿದ್ರೆ ಒಂಥರ ಖುಷಿ ಆಗುತ್ತೆ, ಒಂಥರ ಬೇಜಾರಾಗುತ್ತೆ. ಅಂದರೆ ಈ ಥರ ಎಲ್ಲ ಪೂಜೆ ಮಾಡಿ ದೇವ್ರಿಗೆ ತುಂಬ ಖುಷಿ ಪಡಿಸಿ ಹೋಗ್ತೀವಿ. ವಾಪಸ್ ನಾವು ಹೋದ್ಮೇಲೆ ಪಾಪ ದೇವರು ಒಂದೇ ಬಿಡ್ತಾನೆ ಕೂತಿರುತ್ತಲ್ಲ, ಒಂಥರ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಈಗ ಮನೇಲಿ ನಾವು ಹಬ್ಬಗಳಾದ್ರೂ ಅಷ್ಟೇ, ಏನಾದ್ರು ಫಂಕ್ಷನ್ ಆದರೂ ಅಷ್ಟೇ ಅಲ್ವಾ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿರ್ತಾರೆ. ಒಂದೇ ದಿನ ಎಲ್ಲರೂ ಹೋಗ್ಬಿಟ್ರೆ ಮತ್ತೆ ಮನೆ ಬಿಕೋ ಅನ್ಸುತ್ತೆ, ಇನ್ನೂ ಒಂಥರ ಬೇಜಾರಾಗ್ತಿರುತ್ತಲ್ವಾ. ಹಾಗೆ ದೇವ್ರಿಗೂ ಹಾಗೆ ಅನ್ಸುತ್ತೆ. ಈಗ ದೇವ್ರು ನಮ್ಮ ಬಗ್ಗೆ ಯೋಚನೆ ಮಾಡುತ್ತೆ ಅಂದ್ಮೇಲೆ ನಾವು ದೇವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ. ನನಗಷ್ಟೇ ವರ್ಷಕ್ಕೊಂದ್ಸರಿ ಊರಿಗೆ ದೇವ್ರು ಬರುತ್ತಲ್ವಾ, ಅವಾಗಷ್ಟೇ ದೇವ್ರು ಬಂದು ಹೋಗುವಾಗ ಮತ್ತೆ ಬೇಜಾರಾಗ್ತಾ ಇರುತ್ತೆ. ಹೀಗೆ ದೇವ್ರನ್ನ ಹೊತ್ಕೊಂಡು ದೇವಸ್ಥಾನ ಸುತ್ತ ಒಂದು ರೌಂಡ್ ಬರುತ್ತೆ. ನೋಡಿ ಅಲ್ಲಿ ಸೈಡಲ್ಲಿ ನಿಂತಿದ್ದಾರಲ್ಲ, ಅವ್ರು ನನ್ನ ತಂಗಿಯರು, ಅಂದ್ರೆ ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು. ಅವ್ರು ಸೆಲ್ಫಿ ತಗೊಂತಿದ್ದಾರೆ. ನಾನು ಕ್ಯಾಮ್ರಾ ಇಟ್ಕೊಂಡಿರೋದು ನೋಡಿಲ್ಲ, ಗೊತ್ತಾದ್ರೆ ಎಲ್ಲ ಇಬ್ರು ಒಂದೊಂದು ದಿಕ್ಕಿಗೆ ಓಡೋಗ್ಬಿಡ್ತಾರೆ. ಹಾಯ್ ಮನೆ. ಇದು ನಾನ್ ವೆಜ್ ದೇವರು, ಕಲ್ಲಿನ ಬಂಡೆ ಕೆಳಗಿದೆ ನೋಡಿ. ಹಾಗೆ ದೇವಸ್ಥಾನನೂ ಅಷ್ಟೇ, ಅದ್ರಲ್ಲಿ ಅರ್ಧದಷ್ಟು ಕಲ್ಲಿಂದನೇ ಮೇಲೆ RCC ಕವರ್ ಆಗಿಬಿಟ್ಟಿದೆ ನೋಡಿ. ನಮ್ಮ ತಂಗಿಗೆ ಸ್ವಲ್ಪ ನಮ್ಮ ಫ್ಯಾಮಿಲಿಯವರೇ ಸ್ವಲ್ಪ ಹಾಗೆ ಅನಿಸುತ್ತೆ. ಸಡನ್ನಾಗಿ ಸ್ವಲ್ಪ ನಮಗೆ ಶೈ ಆಗಿಬಿಡುತ್ತೆ. ಆಮೇಲೆ ಹೋಗ್ತಾ ಸ್ವಲ್ಪ ಕ್ಲೋಸ್ ಆದಾಗ ಸರಿ ಆಗ್ತೀವಿ. ಹಾಗೆ ನನ್ನ ತಂಗಿ ಅಶ್ವಿನಿ ಫ್ರೆಂಡ್ ಒಬ್ರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ಕೇಳ್ತಾ ಇರ್ತಾರಂತೆ. ಹಾಗೆ ಹಾಯ್ ಮಾಡಿ ಅಕ್ಕ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕಡೆಯಿಂದ ಹಾಯ್ ಸೌಮ್ಯ ಅವರೇ. ಮೇಲಿಂದ ನಿಂತು ನೋಡಿದಾಗ ಬೆಟ್ಟ ಗುಡ್ಡ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕೆಳಗೆ ನಿಂತ್ಕೊಂಡು ದೇವಸ್ಥಾನ ನೋಡಿದ್ರೆ ಅಷ್ಟೇ ಸುಂದರವಾಗಿ ಕಾಣಿಸುತ್ತೆ. ಹಾಗೆ ನಾನು ನನ್ನ ತಂಗಿಯರ ಜೊತೆ ಆಂಟಿ ಜೊತೆ ಫೋಟೋ ತಗೊಂಡೆ. ಯಾಕಂದ್ರೆ ನಾವು ಹೆಣ್ಮಕ್ಳಲ್ವಾ, ಮದ್ವೆ ಆದ್ಮೇಲೆ ಎಲ್ಲ ಒಂದೊಂದು ದಿಕ್ಕಿಗೆ ಹೋಗ್ಬಿಡ್ತೀವಿ, ಮತ್ತೆ ಯಾವಾಗ ಸಿಗ್ತೀವೋ ಏನೋ ಗೊತ್ತಿಲ್ಲ. ಹಾಗಾಗಿ ಒಂದು ಫೋಟೋ ತಗೊಂಡೆ. ಹಾಗೆ ನನ್ನ ತಂಗಿಯರು ಕೂಡ ಇಬ್ರು ತುಂಬಾ ಮುದ್ದಾಗಿದ್ದಾರೆ. ಒಂದು ಜಾಬಲ್ ಉಂಟು, ಇನ್ನೊಂದು MBA ಮಾಡ್ತಾ ಉಂಟು, ಮುಗಿತಿ ಸರಿ. ಹಾಗೆ ಇಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ, ರೆಡಿ ಆಗಿದೆ. ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗೆ ದೇವ್ರದ್ದು ಉತ್ಸವ ಕೂಡ ಮುಗೀತು. ಒಂದು ರೌಂಡ್ ತಗೊಂಡೋಗಿ ಬಂದು ಇಲ್ಲಿ ದೇವ್ರು ಕೂರಿಸ್ತಾರೆ. ಹಾಗೆ ದೇವ್ರ ಪ್ರಸಾದ ಅಂತ ಹೇಳಿ ದೇವ್ರಿಗೆ ಮಾಡ್ತಿರ್ತಾರಲ್ಲ ಹೂವನ್ನ, ಅದ್ರಲ್ಲೆಲ್ಲ ಸ್ವಲ್ಪ ತೆಗೆದು ಎಲ್ಲರಿಗೂ ಕೂಡ ಒಂದು ಕುತ್ತಿಗೆಗೆ ಹಾರ ಆ ಥರ ಹಾಕ್ತಾರೆ.
ಈಗ ನೋಡಿ ಇದು ಊಟ ಟೈಮ್. ನಮ್ಮ ಭುವನೆಲ್ಲ ಲೋಟ ಇಟ್ಕೊಂಡು ಹೋಗ್ತಾ ಇದೆ. ಮಕ್ಳಿಗೆ ಇದೇ ಖುಷಿ ಅಲ್ವಾ? ನನಗೂ ಅಷ್ಟು ಊಟ ಬಡಿಸೋದಂದ್ರೆ ತುಂಬಾ ಇಷ್ಟ ನನಗೆ. ಆದರೆ ಫಸ್ಟ್ ನನಗೆ ಊಟ ಕೊಟ್ಬಿಡ್ಬೇಕು. ಊಟ ಆಮೇಲೆ ಊಟ ಬಡ್ಸಕ್ಕೆ ನನಗೆ ಖುಷಿಯಾಗಿರ್ತೀನಿ. ನಂದು ಊಟ ಆಗ್ದಲೆ ಊಟ ಬಡ್ಸಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಇದು ಆ್ಯಕ್ಚುಲಿ ಊಟದಲ್ಲ, ಬಟ್ ಹೊರಗಡೆ ಒಂದೇ ಸರಿಗೆ 50ರಿಂದ ಒಂದು 60 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಷ್ಟು ದೊಡ್ಡದಿದೆ. ಅಲ್ಲೆಲ್ಲರೂ ಕೂತಿದ್ದಾರೆ. ನಾವು ಲಾಸ್ಟಿಗೆ ಬಂದಿರೋದ್ರಿಂದ ಇಲ್ಲಿ ಕೂತ್ಕೊಂಡಿದ್ವಿ. ಇಲ್ಲೊಂದು 10-15 ಜನ ಕೂತ್ಕೊಂಡಿದ್ದೀವಿ ನಾವಷ್ಟೇ. ಇಲ್ಲಿ ಬೆಟ್ಟದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲವರು ಅರ್ಕೆ ಇದ್ದವ್ರು ಮಾಡಿದ್ದಾರೆ, ಕೆಲವರು ಪ್ರೀತಿಯಿಂದ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇವರು ನಮ್ಮ ಪಪ್ಪನ ಫ್ರೆಂಡು ಪೊಲೀಸ್ ಬಾಲು ಮಾಮ ಅಂತ. ಇವ್ರು ನಮ್ಮೂರವರೇ, ಬಟ್ ಹಾಸನದಲ್ಲಿರೋದು. ಇವರಿಬ್ರು ಭೇಟಿಯಾಗಿ ತುಂಬಾ ದಿನ ಆಗಿತ್ತು ಅನ್ಸುತ್ತೆ. ಹಾಗಾಗಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತಿದ್ದಾರೆ. ಕೋಸುಂಬರಿ ದೇವ್ರ ಪ್ರಸಾದ ಅಂತ, ಅಂದ್ರೆ ಮುಂಚೆನೆ ದೇವರಿಗೆ ನೈವೇದ್ಯ ಮಾಡಿಟ್ಟಿರ್ತಾರಲ್ಲ, ಬಾಳೆಹಣ್ಣು, ಕೊಬ್ಬರಿ, ಕಾಯಿ ತುರಿ, ಬೆಲ್ಲ ಎಲ್ಲ ಹಾಕಿ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ತಾರಲ್ಲ, ಅದು ಇದು ಊಟದ ಅಂತಿಗೆನೆ ಕೊಟ್ಟು ಬಿಡ್ತಾರೆ. ಅಂದ್ರೆ ಎಲ್ಲರಿಗೂ ಹಂಚಕ್ಕಾಗಲ್ಲ, ಹೋಗಿ ಊಟಗಾದ್ರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡ್ಬಿಡ್ತಾರಲ್ಲ, ಹಾಗಾಗಿ ಊಟದ ಅಂತಿಲೆ ಹಂಚ್ಬಿಡ್ತಾರೆ. ಹಾಗೆ ಬೂಂದಿ, ತರಕಾರಿ ಪಲ್ಯ ಮಾತ್ರ ತುಂಬ ಚೆನ್ನಾಗಿತ್ತು. ಪಾಯಸ, ಮತ್ತು ನಾನು ಪಾಯಸ ತಿನ್ನಲ್ಲ, ನನ್ನ ಮಗಳಿಗೆ ತುಂಬ ಇಷ್ಟ. ಪುಳಿಯೋಗರೆ, ರೈಸ್ ಐಟಮ್ಸ್ ನಂಗೆ ತುಂಬ ಇಷ್ಟ. ಅನ್ನ, ನುಗ್ಗೆಕಾಯಿ ಸಾಂಬಾರು, ನನಗೆ ಈ ಥರದ ಅಕ್ಕಿ ಅನ್ನ ಅಂದರೆ ತುಂಬ ಇಷ್ಟ. ಇದೆಲ್ಲ ಒಂಥರ ಸಾಂಬಾರಿಗೆ, ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ಮಾಡಿದ್ರೆ ಚಂದ ಮಸಾಲೆ ಹಿಡಿಯುತ್ತೆ. ನಂಗೆ 4-5 ವರ್ಷದಿಂದ ನಾನು ಆ್ಯಕ್ಚುಲಿ ಸಿಂಗಾಪುರಲ್ಲಿದ್ದೆ. ಅಲ್ಲಿಗೆ ಹೋಗುವಾಗಲೂ ಕೂಡ ಅಷ್ಟೇ, ಅಂದರೆ ಹೋಗಿ ಅವಾಗ ಒಂದು 3 ತಿಂಗಳು ಇದ್ಬಿಟ್ಟು ಬರ್ತಾ ಇದ್ನಲ್ಲ. ಸೊ 3 ತಿಂಗಳಿಗೆ ನನಗೂ ನನ್ನ ಮಗಳಿಗೂ ಆಗುವಷ್ಟು ಇದೇ ಅಕ್ಕಿ ತಗೊಂಡು ಹೋಗ್ತಾ ಇದ್ದೆ ನಾನು. ಊಟ ಎಲ್ಲ ಆಯ್ತು, ತೃಪ್ತಿ ಆಯ್ತು. ಇದು ನೋಡಿ ಕೈ ತೊಳೆಯೋ ಜಾಗ. ಇದು ಯಾಕೆ ತೋರಿಸ್ತಿದ್ದೀನಿ ಅಂದ್ರೆ, ಬೆಟ್ಟದಲ್ಲಿದ್ರು ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ, ಎಷ್ಟು ಸಿಂಪಲ್ ಆಗಿ, ಎಷ್ಟು ಕ್ಲೀನ್ ಆಗಿ. ಅಂದ್ರೆ ಇಲ್ಲಿ ಕೈ ತೊಳೆದಿದ್ದ ನೀರೆಲ್ಲ ಗಿಡಕ್ಕೆ ಹೋಗ್ಬಿಡುತ್ತೆ ಕೆಳಗೆ, ಅಲ್ಲಿ ಗಲೀಜಾಗಲ್ಲ. ಖುಷಿ, ನೀಟಾಗಿದೆಯಲ್ಲ, ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯ್ತು. ಇಲ್ಲಿ ಮಂಕಿಗಳು ತುಂಬಾ ಇರೋದ್ರಿಂದ ಮಕ್ಕಳೆಲ್ಲ ಮಂಕಿಗೆ ಹತ್ಕೊಡೋದು ಇತ್ಕೊಡೋದು ಎಲ್ಲ ಮಾಡ್ತಿದ್ದಾರೆ. ಕಾಯಿ ತಿಂತಲ್ಲ ಅದು. ಓ ಎಲ್ಲ ಬೇಕು, ಇಲ್ಲೇ ಮುರ್ಬಿಡಿ. ಸುಲ್ಕೊಂಡು ರೆಡಿ ಮಾಡಿ ಇಟ್ಕೊಂಡುಂಟು. ಮಂಕಿ ಹತ್ರನೇ ಇಸ್ಕೊಳ್ಳೋದು ಮಗಳದು. ಇವರೆಲ್ಲ ನಮ್ಮ ಜಯಂತ್ ಆಂಟಿ ಕಡೆಯವರು, ಶ್ರುತಿ ಅಕ್ಕ ಮತ್ತೆ ಮಣಿ ಅಕ್ಕ ಅಂತ ಎಲ್ಲ ಹೋಗ್ತಿದ್ದಾರೆ. ಅಂದ್ರೆ ಈಗ ಮಳೆ ಟೈಮ್ ಅಲ್ವಾ, ಮತ್ತೆ ವೀಕ್ ಡೇಸ್ ಆಗಿರೋದ್ರಿಂದ ಅವ್ರಿಗೆ ಅವ್ರವ್ರದ್ದೇ ಕೆಲಸ ಇರುತ್ತೆ. ಸೊ ಹಾಗಾಗಿ ಎಲ್ಲ ಹೊರಡ್ತಿದ್ದಾರೆ. ಹಾಗೆ ನಾವು ಕೂಡ ಹೊರಟು, ಹಾಗೆ ನಮ್ಮ ಬೋನ್ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾನೆ. ಅಪ್ ಅಂಡ್ ಅಲ್ಲಿ ಮಗು ಆಟ ಆಡ್ಕೊಂಡು. ಆ್ಯಕ್ಚುಲಿ ಈಗಷ್ಟೇ ದೇವಸ್ಥಾನ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲ ಆಯಿತು. ಅಲ್ಲೇ ಒಂದು 11 ಗಂಟೆ ಹೆಂಗೆ ಹೋದು, ಅಲ್ಲ 12 ಗಂಟೆ ಹೆಂಗೆ ಹೋದು. ಈಗ ಊಟ ಎಲ್ಲ ಮುಗಿಸ್ಕೊಬಂದು ಎಲ್ಲರೂ ಬಂದಿದ್ರು. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದ ಊಟ ಅಂದರೆ. ಆ್ಯಕ್ಚುಲಿ ಮುಂಚೆನೇ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.